ಗುಂಡ್ಲುಪೇಟೆಯಲ್ಲಿ ಹುಡುಕದಷ್ಟು ಸಿಗ್ತಾ ಇದೆ ಹಣ. ಕೊನೆಯ ದಿನ ಎಲ್ಲಿ ನೋಡಿದ್ರು ಜನ ಜನ ಕಾಂಚಾಣ. ಗುಂಡ್ಲುಪೇಟೆಯಲ್ಲಿ ಹುಡುಕದಷ್ಟು ಸಿಗ್ತಾನೆ ಇದೆ ಹಣ. ಕೊನೆಯ ದಿನ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಎಲ್ಲಿ ನೋಡಿದ್ರು ಕೂಡ ಜನ ಜನ ಕಾಂಚಾಣ ಅಂತಾನೆ ಇದೆ. ಒಂದೇ ಕಡೆ 20 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಪತ್ತೆಯಾಗಿದೆ. ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಕಾರಿನಲ್ಲಿ ಕಂತೆ ನೋಟುಗಳು ಪತ್ತೆಯಾಗಿದೆ. ಗುಂಡ್ಲುಪೇಟೆಯ ಖಾಸಗಿ ಹೋಟೆಲ್ ಮುಂದೆ ಈ ಕಾರನ್ನ ನಿಲ್ಲಿಸಲಾಗಿತ್ತು. ಅಲ್ಲಿ ಇದು ಪತ್ತೆಯಾಗಿದೆ. 2,000 ರೂಪಾಯಿ ನೋಟುಗಳ 10 ಕಂತೆ ಈ ಕಾರ್ನಲ್ಲಿ ಪತ್ತೆಯಾಗಿದೆ. ಈ ಹಣ ಕಾಂಗ್ರೆಸ್ ಪಕ್ಷದವರದ್ದು ಇರಬಹುದು ಅಂತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 20 ಲಕ್ಷ ಹಣ ಪತ್ತೆ ಹಚ್ಚಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಗುಂಡ್ಲುಪೇಟೆ ಪಟ್ಟಣ ಪೊಲೀಸರು ಈಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಸೇರಿದ ಹಣ ಇದು ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಕಾರ್ನಲ್ಲಿ ಇದು ಸಿಕ್ಕಿದೆ ಅಂತಂದ್ರೆ ಬಹುತೇಕ ಸರ್ಕಾರದಿಂದ ಅಥವಾ ಸರ್ಕಾರದ ಕಡೆಯಿಂದ ಹಣ ಹಂಚಿಕೆಗೆ ಏನಾದರೂ ಇವರು ದುಡ್ಡನ್ನ ತಂದಿದ್ರ ಅನ್ನುವಂತಹ ಅನುಮಾನ. ಬಿಜೆಪಿ ಕಾರ್ಯಕರ್ತರು ಮಾಡಿದಂತಹ ಕಾರ್ಯಾಚರಣೆಯಲ್ಲಿ ಈಗ 20 ಲಕ್ಷಕ್ಕೂ ಅಧಿಕ ಹಣ ಕಾರ್ನಲ್ಲಿ ಸಿಕ್ಕಿಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ ಅವರಿಂದ. ಎಸ್ ರೋಹಿತ್, ಈ ಹಣ ಯಾರಿಗೆ ಸೇರಿದ್ದು, ಜೊತೆಗೆ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ನಿರ್ದೇಶಕರ ಕಾರ್ನಲ್ಲಿ ಯಾಕೆ ಇಷ್ಟೊಂದು ಹಣ ಇತ್ತು ಅಂತ ಏನಾದರೂ ಗೊತ್ತಾಯ್ತಾ? ಅರವಿಂದ್, ಏನಂತಂದ್ರೆ ಗುಂಡ್ಲುಪೇಟೆ ಏನು ಖಾಸಗಿ ಹೋಟೆಲ್ ಮುಂಭಾಗ ನಿಂತಿದ್ದ ಏನು ವಾಯುವ್ಯ ಸಾರಿಗೆ ನಿರ್ದೇಶಕರ ಕಾರಿನಲ್ಲಿ ಏನು ಹಣ ಇದ್ದಿದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ಏನು ಇದನ್ನು ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಏನು 20 ಲಕ್ಷಕ್ಕೂ ಅಧಿಕ ಹಣ ಇರುವ ಶಂಕೆ ವ್ಯಕ್ತವಾಗಿದೆ. ಏನು 2,000 ಕಂತೆಯ 20 ಕಂತೆಗಳು ಇಲ್ಲಿ ಇರುವಂತದ್ದು. ಈಗಾಗಲೇ ಏನು ಗುಂಡ್ಲುಪೇಟೆ ಪೊಲೀಸರು ಬಂದು ಈಗಾಗಲೇ ಏನು ಕಾರಿನಲ್ಲಿದ್ದ ಮನೋಜ್ ಆತನನ್ನು ಬಂಧಿಸಿ 20 ಲಕ್ಷ ರೂಪಾಯಿ ಹಣವನ್ನು ಈಗ ವಶಪಡಿಸಿಕೊಂಡಿರುವಂತದ್ದು ಅರವಿಂದ್. ಆದ್ರೆ ಇನ್ನು ಯಾವ ಪಕ್ಷದ್ದು ಹಣ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇನ್ನೊಂದು ಏನಂತಂದ್ರೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಏನು ಹಣನ ಕಂಡಿಡಿದಿರುವಂತದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ ಏನು ವಾಯುವ್ಯ ಸಂಸ್ಥೆಯ ನಿರ್ದೇಶಕರ ಕಾರಿನಲ್ಲಿ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ ಅವ್ರದೇ ಅನ್ನೋ ಅನುಮಾನ ಹುಟ್ಟಿ ಆಗ್ತಿದೆ ಅರವಿಂದ್. ಈಗ ಬಿಜೆಪಿ ಕಾರ್ಯಕರ್ತರೇ ಕಾರ್ಯಾಚರಣೆ ಮಾಡಿ ಹಿಡಿದಿರೋದ್ರಿಂದ ಅಕಸ್ಮಾತ್ ಅದು ಬಿಜೆಪಿಯದ್ದೇ ಆಗಿದ್ದಿದ್ರೆ ತಮ್ಮ ಪಕ್ಷದವರ ಹಣವನ್ನು ಅವರೇ ಯಾಕೆ ಹಿಡಿತಾ ಇದ್ರು? ಇದು ಬಹುತೇಕ ಕಾಂಗ್ರೆಸ್ಗೆ ಸೇರಿದ್ದ ಅನ್ನೋ ಅನುಮಾನ ಜಾಸ್ತಿ ಆಗಲ್ವಾ ರೋಹಿತ್? ಅರವಿಂದ್, ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಆತರ ಪಕ್ಷದಾಗಿದ್ರೆ ಕೂಡ ಇದೇ ತರ ಒಂದು ಘಟನೆ ನಡೆದಿತ್ತು. ಅವರು ಆಗ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಕಾರ್ಯಾಚರಣೆ ನಡೆಸಿ ಏನು ಹಣ ವಶಪಡಿಸಿಕೊಂಡಿದ್ರು. ಇವಾಗ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಏನು ಕಾರ್ಯಾಚರಣೆ ನಡೆಸಿ 20 ಲಕ್ಷ ರೂಪಾಯಿ ಹಣವನ್ನು ಏನು ಪೊಲೀಸರಿಗೆ ಹಿಡಿದುಕೊಂಡಿರುವಂತದ್ದು. ಮತ್ತೆ ಮನೋಜ್ ಅನ್ನೋ ವ್ಯಕ್ತಿ ಕಾರ್ನಲ್ಲಿದ್ದ ವ್ಯಕ್ತಿಯನ್ನು ಕೂಡ ಈಗ ಗುಂಡ್ಲುಪೇಟೆ ಪೊಲೀಸರಿಗೆ ವಶಪಡಿಸಿಕೊಂಡಿರುವಂತದ್ದು ಅರವಿಂದ್. ಈ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿರ್ದೇಶಕರು ಅವರು ಕೂಡ ಇದ್ರ ಅಲ್ಲಿ? ಪ್ರಶ್ನೆ ಮತ್ತೊಮ್ಮೆ. ಈ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ದೇಶಕರ ಕಾರ್ ತಾನೆ ಅದು, ಆ ನಿರ್ದೇಶಕರು ಕೂಡ ಅಲ್ಲಿ ಕಾರ್ನಲ್ಲಿ ಬಂದಿದ್ರು ಅಲ್ಲಿಗೆ ಅಂತ? ಅರವಿಂದ್, ಬಿಜೆಪಿ ಕಾರ್ಯಕರ್ತರು ಹೇಳುವ ಪ್ರಕಾರ ಏನು ಕಾರ್ನಲ್ಲಿ 2 ವ್ಯಕ್ತಿಗಳಿದ್ರು. ಏನು ನಾವು ಕಾರ್ ಹತ್ರ ಬಂದ ತಕ್ಷಣ ಒಬ್ಬ ವ್ಯಕ್ತಿ ಪರಾರಿ ಆಗಿರುವಂತದ್ದು, ಮತ್ತೊಬ್ಬ ವ್ಯಕ್ತಿಯನ್ನು ಮನೋಜ್ ಅನ್ನೋ ವ್ಯಕ್ತಿ ಕಾರ್ನ ಬಳಿ ಇದ್ದಂತದ್ದು. ಆತನನ್ನು ಈಗ ಪೊಲೀಸರಿಗೆ ವಶಪಡಿಸಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅರವಿಂದ್. ಒಂದ್ ವೇಳೆ ನಿರ್ದೇಶಕರು ಅಲ್ಲಿ ಇಲ್ಲ ಅಂತಂದ್ರೆ ಮತ್ತೊಂದು ಅಫೆನ್ಸ್ ಆಗುತ್ತೆ. ಯಾಕೆಂತಂದ್ರೆ ಸರ್ಕಾರಿ ಅಧಿಕಾರಿಗಳ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದಾಗುತ್ತೆ. ಅದಕ್ಕೋಸ್ಕರ ನಿರ್ದೇಶಕರು ಕೂಡ ಅದ್ರಲ್ಲಿ ಬಂದಿದ್ರ ಅಂತ ಕೇಳಿದ್ದು ಅರವಿಂದ್. 2 ವ್ಯಕ್ತಿಗಳು ಅಂತ ಇದ್ರು, ಒಬ್ಬ ಪರಾರಿ ಆಗಿದ್ದಾನೆ, ಆತ ಯಾರು ಅಂತ ಇನ್ನೂ ಐಡೆಂಟಿಫೈ ಆಗಿಲ್ಲ. ಈಗ ಒಬ್ಬ ಸಿಕ್ಕಿರೋನು ಮನೋಜ್, ಆತರ ಉತ್ತರ ಕರ್ನಾಟಕ. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಇನ್ನು ಬಿಜೆಪಿ ಯುವ ಮೋರ್ಚಾ ಸದಸ್ಯ ನಂದೀಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಂದೀಶ್ ಅವರೇ. ನಮಸ್ತೆ ಸರ್. ಏನ್ ಕಾರ್ಯಾಚರಣೆ ಎಲ್ಲಾಯ್ತು, ಹೇಗಾಯ್ತು, ಏನ್ ಮಾಹಿತಿ ಸಿಕ್ಕಿತ್ತು ನಿಮಗೆ ಅಂತ? ಇಲ್ಲಿ ಕೆಪಿಟಿ ಹೋಟೆಲ್ ಮುಂದೆ ಒಂದು ರೆಡ್ ಕಾರು ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ದೇಶಕರದು. ಆ ಕಾರಲ್ಲಿ ಹಣ ಸಾಗಿಸ್ತಾ ಇದ್ದಾರೆ. ಅಂಗಳ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಂಪ್ಲೀಟ್ ಎಲ್ಲಾ ಊರುಗಳಿಗೆ ಲೀಸ್ ಸಮೇತ ಅಂತ ನಮ್ಗೆ ಮಾಹಿತಿ ಬಂತು. ನಮ್ ತಾಲೂಕು ಅವರು ಆ ಮಾಹಿತಿ ನಮ್ಗೆ ಕೊಟ್ರು. ನಾವು ಯುವ ಮೋರ್ಚಾ ಕಾರ್ಯಕರ್ತರೆಲ್ಲ ಹೋಗಿ ಅಲ್ಲಿ ಆ ಕಾರ್ನ ಸರ್ಚ್ ಮಾಡ್ತಾ ಇದ್ವಿ. ಪೊಲೀಸ್ ಅವರು ಬಂದು ಸರ್ಚ್ ಮಾಡ್ತಾರನ್ನ, ಆದ್ರೆ ಪೊಲೀಸ್ ಅವರು ಇಲ್ಲ ಅಂತ ಹಿಂದಕ್ಕೆ ಹೋಗ್ತಿದ್ರು. ಬರೀ ಹೋಟೆಲ್ ಲಿಸ್ಟ್ ಇತ್ತು.
ಪಂಚಾಯತಿ ಕ್ಷೇತ್ರದ ವೋಟರ್ ಲಿಸ್ಟ್ಗಳಿತ್ತು. ಜೊತೆಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅನ್ನೋದು ಒಂದು ಪಟ್ಟಿ ಇತ್ತು ಅಲ್ಲಿ. ಆದ್ರೂ ಪೊಲೀಸ್ ಅವ್ರು ಇಲ್ಲೇ ಹೋಗ್ತಿದ್ರೆ ಯಾಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಾವು ಇಲ್ಲ ಇನ್ನ ಸರ್ಚ್ ಮಾಡ್ಬೇಕು, ನಾವು ಖುದ್ದಾಗಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರೆ ಅದನ್ನ ಸರ್ಚ್ ಮಾಡಿದಾಗ ಕಾರಲ್ಲಿ ಫ್ರಂಟ್ ಸೀಟ್ ಕೆಳಗಡೆ 9 ಕಟ್ಟಿಗಳಿದ್ದಂಥದ್ದು 2,000 ರೂಪಾಯಿ ಮುಖಬೆಲೆಯ ನೋಟ್ಗಳು. ಎಲ್ಲಾ ನೋಟ್ಗಳು ಹೆಚ್ಚು ಕಡಿಮೆ 200ರಿಂದ 300 ನೋಟ್ಗಳು ಇರೋ ರೀತಿ ಕಾಣ್ತಾ ಇತ್ತು. ಕಾರ್ನಲ್ಲಿ ನೀವು ನೋಡಿದಾಗ ಆ ಕಾರ್ ಹಿಂದೆ ಕಾಶಪ್ಪ ಅಂತ ಹಿಂದೆ ಒಬ್ರು MLA ಆಗಿದ್ರು. ಅವ್ರದ್ದು ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಬಾರ್ದೊಂದು ಗಲಾಟೆ ಆಗಿತ್ತು ಅವ್ರದ್ದು. ಆ MLA ಅವರು ಆ ಕಾರ್, ಹೌದು ಅವರು ವಿಜಯಾನಂದ ಕಾಶಪ್ಪನವರು. ಅವರು ಹಿಂದೆ ಕಾರಲ್ಲಿ ಇದ್ರು, ಜೊತೆಗಿದ್ರು. ಅವರು ಹೊರಟೋದ್ರ ಮೇಲೆ ಅವ್ರು ಅಲ್ಲಿ ನಿಲ್ಲಿಲ್ಲ, ವಾಪಸ್ ಹೋದ್ರು ಸ್ವಲ್ಪ ಹೊತ್ತಾದ್ಮೇಲೆ. ಅದಾದ್ಮೇಲೆ ನಾವು ಈ ಕಾರ್ನ ಬಿಡ್ಲಿಲ್ಲ, ಈ ಕಾರ್ನ ಕಾಯ್ಕೊಂಡೇ ಇದ್ವಿ. ಒಂದು 20 ಜನ ಕಾಯ್ಕೊಂಡು ಆ ಕಾರ್ನ ಹಿಡಿದಿದ್ವಿ. ಹೆಚ್ಚು ಕಡಿಮೆ ಈ ಸರ್ಕಾರಿ ಕಾರ್ಗಳಲ್ಲೇ ಇವರು ಹಣ ಸಾಗಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಂದ್ರೆ ನೀವು ಆ ಡೈರೆಕ್ಟರ್ ಏನಾದ್ರು ಸಿಕ್ಕಿದ್ರ, ನಿರ್ದೇಶಕರು ಕೂಡ ಏನಾದ್ರು ಸಿಕ್ಕಿದ್ರ? ಕಾರ್ ಮತ್ತೆ 3 ಜನ ಇದ್ರು ಕಾರಲ್ಲಿ, ಒಟ್ಟು 4 ಜನ ಇದ್ರು. 3 ಜನ ಹೋದ್ರು. ಎಲ್ಲ ಗೂಂಡಾಗಳ ತರ ಇದ್ರು. ಅವ್ರ ಕೈಯಲ್ಲಿ ಚಾಕು ಎಲ್ಲ ಇತ್ತು. ಜೊತೆಗೆ ಪೊಲೀಸ್ ಅವ್ರು ಹಿಂದೆ ಹೋದ್ಮೇಲೆ ನಮ್ಗೆ ಹಲ್ಲೆ ಮಾಡಕ್ ಕೂಡ ಬಂದ್ರು, ಆದ್ರೆ ನಾವು ಹೆದರ್ಲಿಲ್ಲ. ಇಲ್ಲಿ ಇನ್ನೊಂದು ಅನುಮಾನ ಬರುತ್ತೆ ರೋಹಿತ್, ನಂದೀಶ್, ಏನಂದ್ರೆ ಕಾರ್ದು ರಿಜಿಸ್ಟ್ರೇಷನ್ ನಂಬರ್ ಬಂದು KA 25. ಆದ್ರೆ ಇದು ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿರ್ದೇಶಕರ ಹೆಸರಿನಲ್ಲಿದೆ. ಆ ಬೋರ್ಡ್ ಕೂಡ ಫೇಕ್ ಇರಬಹುದಾ ಅಂತ? ಇರ್ಬೋದು ಸರ್, ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳದ್ದು ಅನ್ನೋ ಮಾಹಿತಿ ನಮ್ಗೆ ಹೆಚ್ಚಿನ ರೀತಿ ನಮಗ್ ಬರ್ತಾ ಇದೆ ಸರ್ಕಾರಿ ವಾಹನಗಳಲ್ಲಿ. ಯಾಕಂದ್ರೆ ಮೊನ್ನೆ ಕೂಡ ಮಲಿಯೂರು ಎಂಬ ಗ್ರಾಮದಲ್ಲಿ 6 ಕಾರ್ಗಳನ್ನ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಹಿಡಿದಾಗ ಪೊಲೀಸ್ ಅದಕ್ಕೆ ಪರ್ಮಿಷನ್ ಇರ್ಲಿಲ್ಲ. ಅದನ್ನ ಚೆಕ್ ಮಾಡಕ್ಕೂ ಬಿಟ್ಟಿಲ್ಲ ಪೊಲೀಸರು. ಇಲ್ಲ ನಾವು ನೋಡ್ಕೋತೀವಿ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲ್ ಅಂತ ಅನುಮಾನ ನಮ್ಗಿದೆ, ನಮ್ ಕಾರ್ಯಕರ್ತರು. ಈ ಅಕ್ರಮ ಹಣಗಳನ್ನ ಏನಾದ್ರು ಹಿಡಿದುಕೊಟ್ಟಾಗ ಅದನ್ನ ಪ್ರಾಮಾಣಿಕವಾಗಿ ಪೊಲೀಸರು ತನಿಖೆ ಮಾಡ್ತಾ ಇದಾರಾ ಇಲ್ವಾ? ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಯ್ತು, ಅದ್ರ ಬಗ್ಗೆ ನಮ್ಮ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಮತ್ತೆ ಅಲ್ಲಿ ಪ್ರಕಾಶ್ ಅನ್ನೋರ ನೇತೃತ್ವದಲ್ಲಿ ಕೆಲ್ಸಿ ಗ್ರಾಮದಲ್ಲಿ 4.5 ಲಕ್ಷನ ನಾವು ಹಿಡಿದ್ವಿ ಯುವ ಮೋರ್ಚಾ ಕಾರ್ಯಕರ್ತರು. ಅದನ್ನ ಪೊಲೀಸ್ ಸ್ಟೇಷನ್ ಬಂದಾಗ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತ ಅದನ್ನ ವಿಡಿಯೋ ಮಾಡ್ತಿದ್ದ. ಏನಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರಾ ಇಲ್ವಾ ಅಂತ ಪೊಲೀಸ್ ಸ್ಟೇಷನ್ ತಂದು ಒಪ್ಸಿ. ಆದ್ರೆ ಪೊಲೀಸ್ ಅವರು ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ ವಿಡಿಯೋ ಮಾಡಿದ್ರೆ ಜೊತೆಗೆ ಹಲ್ಲೆ ಮಾಡಿ ಆ ವಿಡಿಯೋಗಳನ್ನ ಕೆಲವೊಂದನ್ನ ಡಿಲೀಟ್ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಅವರು ತನಿಖೆ ಮಾಡ್ತಾ ಇಲ್ಲ ಅಂತ ತಮ್ಮ ಆರೋಪ ಅನ್ನೋ ಅನುಮಾನ ನಮ್ಗಿದೆ. ಪ್ರಾಮಾಣಿಕ ತನಿಖೆ, ಯಾಕಂದ್ರೆ ನಮ್ಮ ಮೇಲೇನೆ ಹಲ್ಲೆ ಮಾಡಕ್ ಬರ್ತಾರೆ. ಈ ವಿಚಾರವಾಗಿ ದೂರು ಕೊಟ್ಟಿದ್ದೀರಾ? ದೂರ್ ಕೊಟ್ಟಿದ್ದೀವಿ. ಚಂದ್ರು ಅನ್ನೋ ವಿಚಾರ ನಮ್ಮ ಪ್ರಧಾನ ಕಾರ್ಯದರ್ಶಿ ದೂರ್ ಕೊಟ್ಟಿದ್ದಾರೆ. ನನಗೆ ಅರ್ಥ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ವಿಡಿಯೋ ಮಾಡ್ತಿದ್ದೆ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂದ್ರೆ ಹೆಂಗೆ ಗೊತ್ತಾಗದ ಹೆಂಗೆ ಇವರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ವಿಡಿಯೋ ಯಾಕೆ ಮಾಡ್ತೀಯ ಅಂತ ಹೊಡೆದಿದ್ದಾರೆ. ಅದು ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಅದನ್ನ ನಿಮ್ಮ ಮೀಡಿಯಾದ ಕೂಡ ಕೊಟ್ಟಿದ್ದೀವಿ ವಿಡಿಯೋಗಳನ್ನ. ಅದನ್ನ ಬೇಕಾದ್ರೆ ನೀವು ಅಂದ್ರೆ ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ, ಯಾಕಂದ್ರೆ ಮುಖಗಳು ಸ್ಪಷ್ಟವಾಗಿಲ್ಲ, ಹೊಡಿತಾ ಇರೋದಿದೆ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡ್ತೀವಿ ಕೂರ್ಸು ಒಳಗಡೆ ಅಂತ ಅಂದ್ರೆ ಒಳಗಡೆ ಆಗ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರನ್ನ. ಓಕೆ ನಂದೀಶ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಒಂದ್ ಕಡೆ ಪೊಲೀಸರು ಈಗಾಗಲೇ ಹಣವನ್ನ ಸುಪರ್ದಿಗೆ ತಗೊಂಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ, ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆರೋಪ. ಸೊ ಹಾಗಾಗಿ ಈ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಕಾರ್ನಲ್ಲಿ ಅದು ಕೂಡ ಏನಾದರೂ ಅದು ವಿತ್ ಡಾಕ್ಯುಮೆಂಟ್ ಇರೋದಾಗಿದ್ರೆ ರಾಜಾರೋಷವಾಗಿ ತಗೊಂಡೋಗ್ಬೋದಾಗಿತ್ತು. ಸೀಟ್ ಕೆಳಗಡೆ ಔಚ್ಕೊಂಡು ಯಾಕೆ ಅದನ್ನು ತರಬೇಕಾಗಿತ್ತು ಅನ್ನೋದು ಕೆಲವು ಅನುಮಾನಗಳನ್ನ ಮೂಡಿಸುತ್ತೆ. ಉಪಚುನಾವಣೆ ನಡೀತಾ ಇರುವಂತಹ ಗುಂಡ್ಲುಪೇಟೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಜನ ಕಾಂಚಾಣ ಹಣಗಳು ಸಿಗ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವೀಗ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಕಾರು ಅಂದ್ರೆ ಆ ಬೋರ್ಡ್ ಇದ್ದಂತಹ ಕಾರ್ನಲ್ಲಿ ತಪಾಸಣೆ ಮಾಡಿದಾಗ ಸರಿಸುಮಾರು 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಸಿಕ್ಕಿರುವಂಥದ್ದು. ಆಮೇಲೆ ನಮ್ಮ ಪ್ರತಿನಿಧಿ ರೋಹಿತ್ ಜೊತೆ ಮಾತನಾಡ್ತಾ ಇದ್ದಾಗ ಈ ಕಾರಿನ ಹಿಂಭಾಗದಲ್ಲಿ ವಿಜಯಾನಂದ ಕಾಶಪ್ಪನವರು ಅಂತಂದ್ರೆ ಇವರು ಹುನಗುಂದ ಕ್ಷೇತ್ರದ ಕಾಂಗ್ರೆಸ್ MLA ಕೂಡ ಹೌದು, ಇವರು ಪ್ರಚಾರಕ್ಕೆ ಬಂದಿದ್ರು, ಅವ್ರ ಕಾರಿತ್ತು ಅಂತ ಅಂದ್ಬಿಟ್ಟು ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಕೂಡ ಪಬ್ಲಿಕ್ ಟಿವಿ ಮಾಡ್ತು. ಆದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಕಾಲನ್ನ ಕಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಹಣ ಯಾರದ್ದು ಅಂತಕ್ಕಂಥ ಪ್ರಶ್ನೆ. ಜೊತೆಗೆ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ದೇಶಕರು ಎಲ್ಲಿ ಹೋದ್ರು, ಅವರ ಕಾರು ನಂಜನಗೂಡಿಗೆ ಯಾಕೆ ಬಂದಿತ್ತು, ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ಇವರು ಯಾಕೆ ಬಂದ್ರು, ಹಾಗಾದ್ರೆ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರಾ, ಒಂದ್
ವೇಳೆ ನಿರ್ದೇಶಕರ ಕಾರ್ನಲ್ಲಿ ಹಣವನ್ನ ತಂದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರ ಕಾರ್ನಲ್ಲಿ ಹಣವನ್ನ ಇಡಲಾಗಿತ್ತ? ಯಾರು ಈ ಹಣದ ವಾರಸುದಾರರು ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬಿಜೆಪಿಯ ಕಾರ್ಯಕರ್ತರಿಗೆ ಅನುಮಾನ ಬಂದು ಒಂದು ಹೋಟೆಲ್ ಮುಂದೆ ನಿಲ್ಲಿಸಲಾಗಿದ್ದಂತಹ ಕಾರು, ಈ ಕಾರನ್ನು ಅವರು ವಾಚ್ ಮಾಡ್ತಾರೆ. ಸುಮಾರು ಒಂದು 20 ಜನ ಕಾರ್ನ ಸಮೀಪದಲ್ಲೇ ಇರ್ತಾರೆ. ಆದರೆ ಯಾವಾಗ ಹಣ ಇದೆ ಅಂತ ಗೊತ್ತಾಗುತ್ತೆ, ಕಾರ್ನಲ್ಲಿ ಇದ್ದಂತಹ ಇಬ್ಬರಲ್ಲಿ ಒಬ್ಬ ಓಡೋಗಿ ತಪ್ಪಿಸ್ಕೊಳ್ತಾನೆ, ಮತ್ತೊಬ್ಬ ಸಿಕ್ಕಾಕೊಂಡಿದ್ದಾನೆ. ಮನೋಜ್ ಅನ್ನುವಂತಹ ವ್ಯಕ್ತಿ, ಆತನ ಪರಿಶೀಲನೆ, ಆತನ ತನಿಖೆ, ವಿಚಾರಣೆ ನಡೀತಾ ಇದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಒಂದೇ ಕಡೆ 20 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಸಿಕ್ಕಿದೆ. ಗುಂಡ್ಲುಪೇಟೆಯ ಖಾಸಗಿ ಹೋಟೆಲ್ ಮುಂದೆ ನಿಲ್ಲಿಸಲಾಗಿದ್ದಂತಹ ಕಾರ್. ಕುಮಾರ್ ಅವರನ್ನ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಕಾಲನ್ನ ರಿಸೀವ್ ಮಾಡ್ತಾ ಇಲ್ಲ. ಹಾಗಾದ್ರೆ ಈ 20 ಲಕ್ಷ ಹಣಕ್ಕೆ ಯಾರೂ ವಾರಸುದಾರರಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಿರ್ದೇಶಕರು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಉತ್ತರದಾಯಿತ್ವ ಅವರದ್ದೇನೆ. ಅವರ ಬೋರ್ಡ್ ಇರುವಂತಹ ಕಾರ್ ಇದು. ಆ ಕಾರ್ನಲ್ಲಿ ಯಾಕೆ ಇಷ್ಟು ಹಣ ಇತ್ತು ಅನ್ನೋದಕ್ಕೆ ಉತ್ತರವನ್ನ ಅವರೇ ಕೊಡಬೇಕಾಗುತ್ತೆ. ಸೊ ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಜನಜನ ಕಾಂಚಾಣ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣ ಹಂಚ್ತಾ ಇದ್ದವನನ್ನ ಹಿಡಿದುಕೊಟ್ಟ ಬಿಜೆಪಿ ಕಾರ್ಯಕರ್ತನಿಗೆ ಪೊಲೀಸರಿಂದ ಹಲ್ಲೆಯಾಗಿದೆ. ಬಿಜೆಪಿ ಕಾರ್ಯಕರ್ತ ಚಂದ್ರು ಮೇಲೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು. ಗುಂಡ್ಲುಪೇಟೆ ಪಟ್ಟಣ ಠಾಣೆ ಪೇದೆಗಳ ವಿರುದ್ಧ ಹಲ್ಲೆ ಮಾಡಿದಂತಹ ಆರೋಪ ಬಂದಿದೆ. 4.5 ಲಕ್ಷವನ್ನ ಹಿಡಿದುಕೊಟ್ರೆ ಕೇವಲ 12,500 ರೂಪಾಯಿ ಅಂತ ಪೊಲೀಸರು ಬರ್ಕೊಂಡ್ರು. ಇದನ್ನ ಪ್ರಶ್ನೆ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಬಿಜೆಪಿ ಕಾರ್ಯಕರ್ತ ಚಂದ್ರು ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕಸಿದು ವಿಡಿಯೋ ಡಿಲೀಟ್ ಮಾಡಿ ಪೊಲೀಸ್ ಪೇದೆ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ. ಪೊಲೀಸ್ ಠಾಣೆ ಮುಂದೆ ಈಗ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಹಣ ಹಂಚುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ಹಿಡಿದುಕೊಟ್ಟಿದ್ದೇ ತಪ್ಪಾ ಅಂತ ಈಗ ಕೇಳ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರು ಗ್ರಾಮದಲ್ಲಿ ಹಣವನ್ನು ಹಂಚ್ತಾ ಇದ್ರು ಈ ಕೈ ಪಡೆಯವರು. ಅವರನ್ನ ಈಗ ಹಿಡಿಯಲಾಗಿದೆ. 4.5 ಲಕ್ಷ ಹಣದೊಂದಿಗೆ ಕೈ ಕಾರ್ಯಕರ್ತರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರು ಸೂಕ್ತ ಮಾಹಿತಿ ಮೇರೆಗೆ ಏನು ಕೆಲಸೂರು ಗ್ರಾಮದಲ್ಲಿ ಹಣವನ್ನು ವಶಪಡಿಸಿಕೊಂಡು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಕೂಡ ಪೊಲೀಸ್ನವರು ಕೂಡ ಅಲ್ಲಿ ಬಂದು ಹಣವನ್ನು ಜಪ್ತಿ ಮಾಡಿ ಇಲ್ಲಿಗೆ ತಂದಿದ್ದಾರೆ. 4 ಲಕ್ಷ ಚಿಲ್ಲರೆ. ಬಳ್ಳಾರಿ ಮೂಲದ ವ್ಯಕ್ತಿ, ಕಾಂಗ್ರೆಸ್ನವರು. ಆಗ ನಾವು ಏನ್ ನಡೀತದೆ ಅಂತ ಕೇಳಕ್ ಬಂದಾಗ ನನ್ನ ಹತ್ರ ಮೊಬೈಲ್ ಅನ್ನ ಕಸ್ಕೊಂಡು ಏಕಾಏಕಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿರ್ತಾರೆ. ನಾನು ಯಾಕೆ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ರೆ ಅಂತ ಪ್ರತಿರೋಧ ತೋರಕ್ಕೆ ಹೋಗಿದಾಗ ಅವರು ನನ್ನ ಮೇಲೆ ಏಕಾಏಕಿ ಮಲ್ಲು ಅನ್ನ ಪೀಸಿ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತೇನೆ ನೀನು ಅಂತೇಳಿ ಇಲ್ಲಿಗೆ ಹೊಡೆದಿದ್ದಾರೆ. ವೆಂಕಟೇಶ್ ಅನ್ನೋ ಪಿದಿ ನನ್ನ ಕೈಗಳನ್ನು ಇಟ್ಕೊಂಡು ಎಳೆದಾಡಿ ಈ ಗುಂಡಿಗಳನ್ನ. ಇನ್ನು ಉಪಚುನಾವಣೆ ಕಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ. ಈ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಮಹದೇವ್ ಪ್ರಸಾದ್ ಪರ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ನಡೆಸಿದರು. ಈ ವೇಳೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದರು. ಭೂತದ ಬಾಯಲ್ಲಿ ಭಗವದ್ಗೀತೆನ ಭ್ರಷ್ಟಾಚಾರ ಶುರು ಮಾಡಿದ್ದೇ ಯಡಿಯೂರಪ್ಪ, ಆಪರೇಷನ್ ಕಮಲ ಮಾಡಿ ರಾಜಕೀಯವನ್ನ ಕುಲಗೆಡಿಸಿದ್ರು ಅಂತ ಆರೋಪಿಸಿದರು. ಅಲ್ಲದೆ ನಾನೇ ಚುನಾವಣೆಗೆ ನಿಂತಿದ್ದೇನೆ ಅನ್ನೋ BSY ಪ್ರಚಾರದ ಗಿಮಿಕ್ ಇಲ್ಲಿ ನಡೆಯೋದಿಲ್ಲ, ನಾವೇ ಗೆಲ್ಲೋದು ಅಂತ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಚುನಾವಣೆ ಸೆಕ್ಯುಲರ್ ವರ್ಸಸ್ ಕೋಮುವಾದಿ, ಸೋಲು ಗೆಲುವು ಸಾಮಾನ್ಯ, ಪಕ್ಷದ ಜವಾಬ್ದಾರಿ ಇರುತ್ತೆ ಅಂತ ಸಿಎಂ ಹೇಳಿದರು. ಸಿಎಂಗೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಸಚಿವ DK ಶಿವಕುಮಾರ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಶೋನಲ್ಲೂ ಕೂಡ ಭಾಗವಹಿಸಿದ್ದಾರೆ. ಒಂದು ಕಡೆ ಬರ, ಮಗದೊಂದು ಕಡೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ರೈತರಿಗಂತೂ ಪರಿಹಾರ ಇಲ್ಲವೇ ಇಲ್ಲ. ಆದರೆ ನಮ್ಮನ್ನು ಆಳುವ ನಾಯಕರು ಮಾತ್ರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿಕಾರಿಗಳನ್ನಾದರೂ ಸರಿಯಾಗಿ ನೋಡಿಸ್ಕೊಳ್ತಿದ್ದಾರಾ, ಹೋಗ್ಲಿ ಬಿಡಿ ಅಂತ ನೋಡಿದ್ರೆ ಹಾಗೂ ನಡೀತಿಲ್ಲ ಅಂತ ಕಾಣುತ್ತೆ. ಅದರಲ್ಲೂ ರಾಜಕೀಯ ಮನೆ ಮಾಡಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಬಿಗ್ ಬಾಸ್ ನ ಒಳ್ಳೆ ಹುಡುಗ ಪ್ರಸಿದ್ಧಿ ಪಡೆದಿರುವಂತಹ ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.